ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನಾನು ಫಸ್ಟು ಉಪ್ಸಾಂಬಾರು ಮುದ್ದೆ ಮಾಡುವ ಅಂದ್ಕೊಂಡಿದ್ದೀನಿ. ಮತ್ತು ಎರಡನೇದಾಗಿ ನಮ್ಮ ಕಡೆ ಮಂಡ್ಯದಲ್ಲಿ ಯಾವುದೇ ರೀತಿ ಸ್ಮಾಲ್ ಫಂಕ್ಷನ್ ಆದರೆ, ಚಿಕ್ಕ ಚಿಕ್ಕ ಫಂಕ್ಷನ್ಗಳಾದರೆ ನಮ್ಮ ಕಡೆ ಯಾವ ರೀತಿ ಬಾತ್ ಮಾಡ್ತಾರೆ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ಏನು ಮಿನಿಮಮ್ 2 ಸೇರು, 1.5 ಸೇರಿಗೆಲ್ಲ ಮಾಮೂಲಿ ಚಿಕ್ಕ ಚಿಕ್ಕದಾಗಿ ಫಂಕ್ಷನ್ಗಳಿಗೆ ಮಾಡ್ಬೋದು. ಅಂದರೆ ಮನೆಯವರೆಲ್ಲ ಒಂದು 10-20 ಜನಕ್ಕೆಲ್ಲ ಹೇಗೆ ಮಾಡೋದು, ಎಲ್ಲ ಅಡುಗೆ ಮಾಡಿರ್ತೀವಿ, ಬಾತ್ನ ಸ್ವಲ್ಪ ಸ್ವಲ್ಪ ಬಡಿಸ್ತೀವಲ್ವಾ, ಅದಕ್ಕೆ ಹೇಗೆ ಬಾತ್ ಮಾಡೋದು ಅಂತ ಹೇಳಿ ನಮ್ಮ ಮಂಡ್ಯ ಸ್ಟೈಲಲ್ಲಿ, ನಮ್ಮ ಹಳ್ಳಿಗಳ ಕಡೆ ಫಂಕ್ಷನಲ್ಲಿ ಮಾಡುವಂತಹದ್ದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಪಲಾವ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನಾನು ತರಕಾರಿನ ಹಚ್ಚಿಟ್ಕೊಂಡಿದ್ದೀನಿ, ಒಂದು 3/4 kg ಆಗೋಷ್ಟು. ಏಕೆಂದರೆ ನಾವು 1.5 ಸೇರು ಬಾತ್ ಮಾಡ್ತಿರೋದ್ರಿಂದ ನಾನು 3/4 kg ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ. ಯಾವುದ್ಯಾವುದಪ್ಪ ಅಂತ ಹೇಳಿದ್ರೆ ಕ್ಯಾರೆಟು, ಗೆಡ್ಡೆಕೋಸು ಮತ್ತು ಬೀನಿಸ್ನ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಟೊಮೊಟೊ 5, ಈರುಳ್ಳಿ 5 ಹಚ್ಚಿಟ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಕೂಡ ಹಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಅದು ಕೂಡ ಹಚ್ಚಿಟ್ಕೊಂಡಿದ್ದೀನಿ. ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಸ್ವಲ್ಪ ಮೊಸರು ಕೂಡ ತೊಗೊಂಡಿದ್ದೀನಿ. ಗರಂ ಮಸಾಲ, ಚಿಕನ್ ಮಸಾಲ ಅದು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ತುಪ್ಪನೂ ಕೂಡ ತೊಗೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಹಾಕೋಕೆ ಅಂತ ಹೇಳಿ ಪಲಾವ್ ಐಟಮ್ಸ್ ಏನೇನಿರುತ್ತೆ, ಕಸ್ತೂರಿ ಮೇಥಿ, ಪಲಾವ್ ಐಟಮ್ಸ್, ಪಲಾವ್ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮಗು, ಸ್ಟಾರು, ಕಲ್ಲುವ್ವ ಅದು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ರುಬ್ಕೊಳ್ಳೋಕ್ಕೆ ನಾನು ಏನೇನು ತಗೊಂಡಿದ್ದೀನಿ ಅಂದರೆ ಹಸಿರು ಮೆಣಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಚಕ್ಕೆ, ಲವಂಗ ಮತ್ತು ಒಂದು ಟೊಮೊಟೊ, ಒಂದು ಈರುಳ್ಳಿನ ನಾನು ರುಬ್ಕೊಳಕ್ಕೆ ತಗೊಂಡಿದ್ದೀನಿ. ಮತ್ತು ಒಂದು 5 ಟೊಮೊಟೊ ಮತ್ತು 5 ಈರುಳ್ಳಿನ ಒಗ್ಗರಣೆಗೂ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಹೇಗೆ ಬಾತ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಸ್ಟವ್ನ ಹಚ್ಚಿಟ್ಟು ನಾವು ಸ್ಟವ್ ಹಚ್ಕೋಬೇಕು. ಒಂದು ದೊಡ್ಡ ಪಾತ್ರೆನ ಆ್ಯಡ್ ಮಾಡಿಕೊಂಡು, ಅದಕ್ಕೆ ಒಂದು ದೊಡ್ಡ ಪಾತ್ರೆ ತಗೊಂಡು ಅದಕ್ಕೆ ಎಣ್ಣೆ, ತುಪ್ಪ ಆ್ಯಡ್ ಮಾಡ್ಕೋಬೇಕು. ತುಪ್ಪ ಎಲ್ಲ ಕಾದ ನಂತರ ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಅದು ಗಮ್ಮಂದಮೇಲೆ ಇದು ಪಲಾವ್ ಐಟಮ್ಸ್ ಹೇಳಿದ್ನಲ್ಲ ನಾನು, ಅದು ಕೂಡ ಎಲ್ಲ ಪಲಾವ್ ಐಟಮ್ಸ್ ಎಲ್ಲ ಹಾಕೊಂಡ್ಮೇಲೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡಬೇಕು. ಅದು ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೇಕು. ನಾನು ಈರುಳ್ಳಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅದನ್ನು ಫ್ರೈ ಮಾಡ್ತೇನೆ. ಯಾಕಪ್ಪ ಅಂತ ಅಂದರೆ ಅದು ನೀಟಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಅದು ಬ್ರೌನ್ ಕಲರ್ ಬರೋವರೆಗೂ ಅಥವಾ ಒಂದು ಮೀಡಿಯಮ್ ಆಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅದಕ್ಕೆ ಸಾಲ್ಟ್ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಬೇಗ ಸಾಲ್ಟನ್ನ ಆ್ಯಡ್ ಮಾಡಿದ್ರೆ ಅದು ಸ್ವಲ್ಪ ಬೇಗ ಬೇಯುತ್ತೆ ಮತ್ತು ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಅದನ್ನು ಸ್ವಲ್ಪ ಫ್ರೈ ಮಾಡಿ ನಾನು ಹಚ್ಚಿಟ್ಕೊಂಡಿರುವಂತಹ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ನಾನು, ಯಾಕೆಂದರೆ ಪಲಾವ್ಗೆ ತರಕಾರಿನೇ ಮೇಯ್ನ್ ಅಲ್ವಾ, ಜಾಸ್ತಿ ತರಕಾರಿ ಇರುತ್ತಲ್ಲ, ಸೊ ಅದಕ್ಕೆ ಟೊಮೊಟೊನ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡಾದ್ಮೇಲೆ ನಾನು ಹಚ್ಚಿಟ್ಕೊಂಡಿರುವಂತಹ ತರಕಾರಿಗಳನ್ನೂ ಆ್ಯಡ್ ಮಾಡಿಕೊಂಡು ಅದು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಅದನ್ನು ಮುಚ್ಚಿಡ್ತಾ ಇದ್ದೀನಿ. ಏನಕ್ಕಪ್ಪ ಅಂತ ಅಂದರೆ ಅದು ಸ್ವಲ್ಪ ಬೇಗ ಬೇಯ್ಕೊಳ್ಳಿ ಅಂತ. ಮುಚ್ಚಿಟ್ಟಿರುವಂತಹ ಪ್ಲೇಟ್ನ ತೆಗೆದು ಅರಿಶಿನ ಹಾಕ್ಬಿಟ್ಟು ಫ್ರೈ ಮಾಡಿ, ಅದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಅದನ್ನು ಸ್ವಲ್ಪ ಫ್ರೈ ಮಾಡಿ ಮೊಸರು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಮತ್ತು ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದೆಲ್ಲ ಆ್ಯಡ್ ಮಾಡಿಬಿಟ್ಟು ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ. ಮತ್ತು ನಂತರ ನಾನು ಆಗಲೇ ತೊಳೆದಿಟ್ಕೊಂಡಿರುವಂತಹ ಅಕ್ಕಿ, ನೀರು ಎಲ್ಲ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾನು ಆಗಲೇ ಹಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಹಾಕಿ ಅರ್ಧ ನಿಂಬೆಹಣ್ಣು ಹಚ್ಚಿಟ್ಕೊಂಡಿರ್ತಾರೆ ಅದನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ಮತ್ತು ಮಿಕ್ಸ್ ಮಾಡಿ ಮುಚ್ಚಿ ಅದು ಹೇಗಾಗಿದೆ ಅಂತ ತೆಗೆದು ನೋಡ್ತೀನಿ. ಅದು ಚೆನ್ನಾಗಿ ಬೆಂದಿರುತ್ತೆ. ಅದ್ರ ಮೇಲೆ ಎಲ್ಲ ತುಪ್ಪನ ನೀಟಾಗಿ ಅದು ಹೊಂದ್ಕೊಳ್ಳೋ ಥರ ಹಾಕಿ ಮತ್ತೆ ಪ್ಲೇಟ್ನ ಮುಚ್ಚಿಡ್ತೀನಿ. ಒಂದು 10 ನಿಮಿಷ ಆದ ನಂತರ ಪ್ಲೇಟ್ನ ಓಪನ್ ಮಾಡಿದ್ರೆ ತುಂಬ ಚೆನ್ನಾಗಿರುವಂತಹ ಪಲಾವ್ ಕೂಡ ರೆಡಿಯಾಗಿರುತ್ತೆ. ನಮ್ಮ ಮಂಡ್ಯ ಸ್ಟೈಲಲ್ಲಿ ಹೀಗೆ ಪಲಾವ್ ಮಾಡೋದು, ನೀವು ಟ್ರೈ ಮಾಡಿ. ತುಂಬಾ ಚೆನ್ನಾಗಿತ್ತು. ನಾನು ಕೂಡ ಫಸ್ಟ್ ಟೈಮ್ 1.5 ಸೇರು 2 ಸೇರಲ್ಲಿ ನಾನು ಪಲಾವ್ ಮಾಡಿರೋದು.
ತುಂಬ ಚೆನ್ನಾಗಿತ್ತು. ಮದುವೆ ಮನೇಲಿ ಮಾಡಿರುವಂತಹ ಪಲಾವ್ ಥರನೇ ಇತ್ತು. ಎಲ್ಲರೂ ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದೀಯ ಅಂತ. ಇದನ್ನ ನಾನು ನನ್ನ ಫ್ರೆಂಡ್ ಮನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋದಾಗ ಅಲ್ಲಿ ಎಲ್ಲರಿಗೂ ಪಲಾವ್ ಮಾಡಿದಾಗ ನಾನು ಮಾಡಿದ್ದು. ಎಲ್ಲರೂ ತುಂಬಾ ಇಷ್ಟಪಟ್ಟರು. ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ, ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.